ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆ ನೋಡಿರ್ತೀರಾ ನೀವು, ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡಿದ್ದೆ. ಮಧ್ಯಾಹ್ನ ಬಾಕ್ಸಿಗೆ ಬಂದು ಬೇಳೆ ಸಾರು ಜೊತೆಗೆ ಅಲಸಂದೆ ಕಾಳಿತ್ತಲ್ಲ ಅದ್ರದ್ದು ಬೀಜ ಹಾಕಿ ಬೇಳೆ ಸಾರು ಮಾಡಿದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಬಸ್ಸಾರು ಏನಾದರೂ ಮಾಡೋಣ ಅಂತ. ಬಸ್ಸಾರಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್, ಈಗ ಬನ್ನಿ ರೆಡಿ ಆಗಿದ್ದೀನಿ. ಪೂಜೆ ಕೂಡ ಆಯಿತು. ಈಗ ನಾಷ್ಟ ಮಾಡಿಕೊಂಡು ಇನ್ನೂ ಟೈಮ್ ಇದೆ, ಇನ್ನೂ 20 ನಿಮಿಷ ಇದೆ. ಸೊ ನಿಧಾನಕ್ಕೆ ನಾಷ್ಟ ಮಾಡಿಕೊಂಡು ಆರಾಮಾಗಿ ಬೇಡ. ನಿನ್ನೆ ಹೀರೆಕಾಯಿ ಬಜ್ಜಿ ಮಾಡಿದ್ನಲ್ಲ, ಅದು ಕೂಡ ಇತ್ತು. ಹಾಗೆ ಚಿತ್ರಾನ್ನ ನಾಷ್ಟ ಮಾಡಿ ಫ್ರೆಂಡ್ಸ್, ಬಂದೆ 9:35 ಹೋಗಿದೆ. ಗಾಡಿ ಪಾರ್ಕ್ ಮಾಡಿದ್ದೀನಿ. ಈಗ ಹೊರಡಬೇಕು. ಆಲ್ರೆಡಿ ಫೋನ್ ಬರ್ತಾ ಇದೆ, ಎಲ್ಲಿದೆಯಾ ಅಂತ. ಇಷ್ಟು ದಿನ ಕರೆಕ್ಟ್ ಟೈಮ್ ಗೊತ್ತಿದೆ, 5 ನಿಮಿಷ ಲೇಟ್ ಹೋಗಿದೆಯಲ್ಲ. ಆಲ್ರೆಡಿ ನನ್ನ ಕೊಲೀಗ್ಸ್ ಎಲ್ಲ ಫೋನ್ ಮಾಡ್ತಾನೇ ಇದ್ದಾರೆ, ಎಲ್ಲಿದೆಯಾ, ಬರ್ತೀಯಾ ಬರಲ್ವಾ ಅಂತ. ಯಾಕಂದರೆ ಇವತ್ತು ಬರೋದಿಲ್ಲ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಅದಕ್ಕೆ ಬರ್ತೀನೋ ಇಲ್ವೋ ಅಂತ ಕಾಲ್ ಮಾಡ್ತಿದ್ದಾರೆ. ಜಾಸ್ತಿ ಜನ ಇಲ್ಲ, ನಾವು ಗರ್ಲ್ಸ್ ಎಲ್ಲ ಸೇರಿ ಒಂದು 5 ಜನ 4 ಜನ ಇದ್ದೀವಿ ಅಷ್ಟೇ ಕೊಲೀಗ್ಸು. ಅದಕ್ಕೋಸ್ಕರ ಅವರು ಒಬ್ಬರು ಬಂದಿಲ್ಲ ಅಂದ್ರೂ ಎಲ್ಲರೂ ಫೋನ್ ಮಾಡಿ ಇವತ್ತು ಬರ್ತಾರೋ ಇಲ್ವೋ ರಜಾ ಹಾಕ್ಬಿಡ್ತಾರೋ ಅಂತ ಅಂದ್ಕೊಂಡು ಫೋನ್ ಮಾಡಿ ಕೇಳ್ಕೊಳ್ತಾ ಇರ್ತಾರೆ. ಸೊ ಲಿಫ್ಟ್ ಹತ್ರ ಬಂದಿದ್ದೀನಿ, ಹೋಗಬೇಕು. ಈಗ ತಾನೇ ಎಲ್ಲ ಒರೆಸಿದ್ದಾರೆ. ಹೋಗೋಣ ಬೇಗ. ಆಫೀಸಿಗೆ ಬಂದರೆ ನಿದ್ದೆ ಬರುತ್ತೆ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಬೇರೆ ತುಂಬ ಬೇಗ ಇದ್ದೆ, 5:45 6 ಗಂಟೆಗೆಲ್ಲ ಎದ್ದಿದ್ದು. ಸೊ ನೋಡಬೇಕು ಏನು ಮಾಡೋದು. ಕೆಲಸ ಅಂತೂ ತುಂಬ ಜಾಸ್ತಿನೇ ಇದೆ ಇವತ್ತು. ಸೊ ಫ್ರೆಂಡ್ಸ್, ಈ ಥರ ಲಿಫ್ಟಿಗೆ ಬಂದಿದ ತಕ್ಷಣ ಇದು ಕ್ಲೋಸ್ ಆಗಿ ಮತ್ತೆ ಓಪನ್ ಆಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಸತಿ ಇಂಗ್ಲೀಷ್ ಹಾರರ್ ಮೂವಿ ಎಲ್ಲ ನೋಡಿದ್ದೀನಿ ನಾನು. ಸೊ ಲಿಫ್ಟಲ್ಲೆಲ್ಲ ದೆವ್ವ ಇರುತ್ತೆ ಅಂತ, ಇದೆಲ್ಲ ಓಪನ್ ಆದಾಗ ನನಗೆ ಒಂದ್ಸತಿ ಅದೇ ನೆನಪಾಗುತ್ತೆ, ಓ ಲಿಫ್ಟಲ್ಲಿ ಏನಾದರೂ ದೆವ್ವ ಇದೆಯಾ ಅಂತ. ಸೊ ಸದ್ಯಕ್ಕೆ ಯಾರೂ ಇಲ್ಲ, ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಇವತ್ತು ಆಫೀಸಲ್ಲಿ ಬ್ರೇಕ್ ಬೇರೆ ಹೋಗಿರಲಿಲ್ಲ. ಹಾಗೆ ಮಧ್ಯಾಹ್ನ ಊಟ ಟೈಮ್ ಬಂತು. ಸೊ ಊಟ ಕೂಡ ಮಾಡ್ಕೊಂಡ್ವಿ. ಹೇಳಿದ್ನಲ್ಲ, ಜಾಕ್ ಫ್ರೂಟ್ದು ಬೀಜ ಹಾಕಿ ಬೇಳೆ ಸಾರು ಮಾಡಿದ್ದೆ ಅಂತ. ಅದು ಅನ್ನ ಸಾರು ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಅಂದರೆ ನಿದ್ದೆ ಬರ್ತಿತ್ತು. ತುಂಬ ಕೆಲಸ ಬೇರೆ ಜಾಸ್ತಿ ಇತ್ತು, ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿತ್ತು. ಹಾಗೂ ಹಿಂಗೂ ಕಂಟ್ರೋಲ್ ಮಾಡ್ಕೊಂಡ್ವಿ. ಸೊ ನಿದ್ದೆ ಬರ್ತಿದ್ರೆ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಕೊಲೀಗ್ಸ್ ಎಲ್ಲ ಸೊ ಏನಾದರೂ ಮಾತಾಡಿಕೊಂಡು ಫನ್ನಿ ವೀಡಿಯೋಸ್ ನೋಡಿಕೊಂಡು ಇದ್ಬಿಡ್ತೀವಿ. ಸೊ ಆದರೆ ಇವತ್ತು ಏನು ಮಾಡಿದ್ರೂ ನಿದ್ದೆ ನಿಲ್ತಿರಲಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು. ಒಂಥರ ಟೈಮ್ ಬೇಗನೆ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು. ಇಷ್ಟು ದಿನದಲ್ಲಿ ಇವತ್ತೇ ನನಗೆ ಈ ಥರ ಅನಿಸಿದ್ದು. ಅಲ್ಲಿಗೂ ಒಂದು 5 ನಿಮಿಷ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಯಾರೂ ಏನು ನೋಡಲಿಲ್ಲ. ಸೊ ಅದೆಲ್ಲ ಏನಿಲ್ಲ, ಫ್ರೀ ಬಿಡ್ತಾರೆ. ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಎಲ್ಲರೂ. ಸೊ ಆಮೇಲೆ ಮಾವಿನಕಾಯಿ ಕೊಟ್ಟರು, ಕಟ್ ಮಾಡಿ ಮಾವಿನಕಾಯಿ ತಿಂತಾಯಿದ್ದೀನಿ. ಮಾವಿನಕಾಯಿ ಹಣ್ಣಾಗಿಬಿಟ್ಟಿತ್ತು, ತೋತಾಪುರಿ. ಅದು ಒಂಥರ ಚೆನ್ನಾಗಿತ್ತು. ಬಟ್ ಬೇಜಾರೇನಂದರೆ ಉಪ್ಪು ಖಾರ ಇರಲಿಲ್ಲ. ಸೊ ಅದು ತಿಂತಾಯಿದ್ದೀನಿ, ಚೆನ್ನಾಗಿತ್ತು. ಬಟ್ ನಾನು ಕೊಲಿಗೆ ಬೇರೆ ಅವ್ರು ತಿಂದ್ಬಿಟ್ಟು ಅವ್ರಿಗೆ ಗಂಟ್ಲು ನೋವು ಬಂದುಬಿಟ್ಟಿದ್ದು. ಸೊ ಟೈಮ್ ಆಯಿತು, ಬನ್ನಿ ಬೇಗ ಮನೆಗೆ ಹೋಗೋಣ. ತಾನೇ ಬಂದೆ ಪಾರ್ಕಿಂಗ್ ಹತ್ರ. ಮಳೆ ಏನು ಬಿಡೋ ಥರ ಇಲ್ಲ, ಆದಷ್ಟು ಬೇಗ ಹೋಗಬೇಕು. ಪಾರ್ಕಿಂಗ್ ಎದುರುಗಡೆನೇ ದೇವಸ್ಥಾನ ಇದೆ ಫ್ರೆಂಡ್ಸ್. ಬನ್ನಿ ಬೇಗ ಹೋಗೋಣ. ಕೆಲಸದಿಂದ ಮನೆಗೆ ಬಂದೆ. ಈಗ ನೀರು ಹಿಡ್ಕೊಬರಕ್ಕೆ ಹೋಗಬೇಕು, ನೀರು ಖಾಲಿಯಾಗಿದೆ. ಬನ್ನಿ ಬೇಗ ಹೋಗಿ ನೀರು ಹಿಡ್ಕೊಬರೋಣ. ಸೊ ಫ್ರೆಂಡ್ಸ್, ನೆನ್ನೆ ನಮ್ಮ ಮನೆಯವ್ರು ಜಾಕ್ ಫ್ರೂಟ್ ಕಟ್ ಮಾಡಿದ್ರಲ್ಲ, ಹಲಸಿನ ಹಣ್ಣು, ಅದನ್ನು ತಿನ್ಕೊಳ್ತಾ ಇದ್ದೀವಿ. ಹಾಗೆ ಜೆಪ್ಟೋದಲ್ಲಿ ಸರ್ಫೆಕ್ಸಲ್ಲಿ ಆರ್ಡ್ರ್ ಮಾಡಿದ್ವಿ, ಲಿಕ್ವಿಡು ಖಾಲಿಯಾಗಿತ್ತು ಅಂತ. ಸೊ ಅದ್ರ ಜೊತೆ ಇವತ್ತು ಬಂದು ಜೆಪ್ಟೋದು ಬರ್ತ್ಡೇ ಅಂತೆ. ಸೊ ಹಾಗಾಗಿ ಗಿಫ್ಟ್ ಬಾಕ್ಸ್ ಬಂದಿತ್ತು ನಮಗೆ. ಲಾಸ್ಟ್ ಟೈಮು ಒಂದು ಸತಿ ಬಂದಿತ್ತು, ಬರೀ ತಿನ್ನೋ ಐಟಮ್ಸೇ ಬಂದಿತ್ತು ಲಾಸ್ಟ್ ಟೈಮು. ಚಾಕ್ಲೇಟು, ಡ್ರೈ ಫ್ರೂಟ್ ಮಿಲ್ಕ್ ಶೇಕು, ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಎಲ್ಲ ಬಂದಿತ್ತು. ಈ ಸತಿ ಏನು ಬಂದಿದೆ ಅಂತ ನೋಡೋಣ ಬನ್ನಿ. ಇದೆ ನೋಡಿ, ಜೆಪ್ಟೋ ಅವ್ರದ್ದು ಬರ್ತ್ಡೇ ಅಂತ ಇವತ್ತು. ಸೊ ಅದಕ್ಕೋಸ್ಕರ ಕೊಟ್ಟಿರೋದು. ಇದು ಬಂದು ಏನೋ ಸಾಸ್ ಥರ ಇದೆ. ಇದನ್ನು ಓದಿದೆ ನಾನು. ಇದು ಆಲೂಗಡ್ಡೆ ಅಂತೆ, ಸಾಸ್ನ ಹಾಕಿ ಫ್ರೈ ಮಾಡಿ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡೋದಂತೆ ಅಷ್ಟೇ. ಮತ್ತು ಇದು ಕೊರಿಯನ್ದು ಮಸಾಲ. ಹಾಗೆ ಒಂದು ಸೋಪ್ ಕೊಟ್ಟಿದ್ರು, ಕೂಲ್ದು ಸಂತೂರ್ ಕೂಲ್ ಏನೋ ಬರುತ್ತೆ, ಅದು ಸೋಪ್ ಹೆಸರು. ಆಮೇಲೆ ಬಿರಿಯಾನಿ ಪೇಸ್ಟ್ ಕೊಟ್ಟಿದ್ರು. ಇದು ಬಿರಿಯಾನಿ ಪೇಸ್ಟ್ ನಾಳೆ ಯಾವಾಗಾದರೂ ಮಾಡೋಣ ಅಂತ. ಸೊ ಮಾಡಿಲ್ಲ ಇವತ್ತು. ಆಮೇಲೆ ಇದು ಲೆನ್ಸ್ ಒರೆಸೋದು ಕೊಟ್ಟಿದ್ದಾರೆ, ವೈಪು. ಆಮೇಲೆ ಟೊಮೆಟೊ ಕೆಚಪ್ 2 ಪ್ಯಾಕೆಟ್ ಕೊಟ್ಟಿದ್ರು, ಅದು 2 ಪ್ಯಾಕೆಟ್ ಇದೆ. ಆಮೇಲೆ ಇದು ಬಂದು ಚಾಟ್ ಮಸಾಲ ಕೊಟ್ಟಿದ್ದಾರೆ, ಫ್ರೂಟ್ಸ್ ಮೇಲೆ ಮತ್ತು ವೆಜಿಟೇಬಲ್ಸ್ ಮೇಲೆಲ್ಲ ಹಾಕ್ಕೊಳ್ತಿರ್ಬೋದು. ಹಾಗೆ ಇನ್ನೊಂದು ಕೆಚಪ್ಪು. ಇದು ಬಂದು ಪೀನಟ್ ಬಟರು, ಚಾಕ್ಲೇಟ್ ಪೀನಟ್ ಬಟರು. ಇದು ಏನು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಒಂಥರ ಇರುತ್ತೆ. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೆ ಇಷ್ಟ ಆಗಲ್ಲ. ಆಮೇಲೆ ಅದ್ರ ಜೊತೆಗೆ ಬಟರ್ ಮಿಲ್ಕ್ ಕೊಟ್ಟಿದ್ರು. ಆಮೇಲೆ ಒಂದು ಬಿಂಗೋ ಕೊಟ್ಟಿದ್ರು. ಇಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ತಿನ್ನೋ ಐಟಮ್ಸ್ ಕಮ್ಮಿ ಇತ್ತು. ಇನ್ನೂ ಇದರಲ್ಲಿ ನಾವೇನು ಯೂಸ್ ಮಾಡಿಲ್ಲ. ನಾಳೆ ಬಿರಿಯಾನಿ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ. ಇದ್ರ ಜೊತೆ ಸಮೋಸ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ಟೋಟಲ್ ಬಿಲ್ ಬಂದು 300 ಏನೋ ಆಗಿದೆ ಅಷ್ಟೇ. 300 ಆಗಿದೆ. ಅದು ಗಿಫ್ಟ್ ಬಾಕ್ಸ್ ಬಂದು ಫ್ರೀಯಾಗಿ ಬಂದಿರೋದು.
ಸೊ ಸಮೋಸ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಸ್ಪೈಸಿಯಾಗಿರುತ್ತೆ, ಅದೇನೋ ಮಸಾಲೆ ಹಾಕಿರ್ತಾರೆ, ಅದೇನು ಮಸಾಲ ಅಂತ ಹೋದರೆ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.